ಜೈ ಹಿಂದ್ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ಈ ವಿಡಿಯೋ ಒಳಗಡೆ ಇಂಡಿಯನ್ ಏರ್ ಫೋರ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಕತ್ತೀವಿ. ಅದು GK ವಿಡಿಯೋಸ್ ಗಳನ್ನ ನೋಡ್ರಿ. ಲಾಸ್ಟ್ ಕ್ಲಾಸ್ ಅಲ್ಲಿ 15 ಕ್ವಶನ್ಸ್ ಗಳು ಮುಗಿದಿದಾವ. ಇವು ಕಂಟಿನ್ಯೂಷನ್ ಮಾಡೋಣ. ಪ್ರತಿಯೊಬ್ಬರು ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಹಂಗೆ ಕಮೆಂಟ್ಸ್ ಗಳನ್ನ ಹಾಕ್ರಿ, ನಿಮ್ಗೆ ಏನ್ ಅನಿಸ್ತಾ ಐತೆ ಅಂತಂದ ಹೇಳಿ. ನೆಕ್ಸ್ಟ್ ನೋಡೋಣ. ವಿಚ್ ಅಂತಂದ ಹೇಳಿದ್ರೆ ಯಾವುದು ಇಂಡಿಯನ್ ಫ್ರೀಡಮ್ ಫೈಟರ್ ಅಂತಂದ ಹೇಳಿದ್ರ ಸ್ವಾತಂತ್ರ್ಯ ಹೋರಾಟಗಾರರು. ಫ್ರೀಡಮ್ ಫೈಟರ್ ಅಂತಂದ ಹೇಳಿದ್ರ ಸ್ವಾತಂತ್ರ್ಯ ಹೋರಾಟಗಾರರು. ಅದಾದ ನಂತರ ಪಾಸ್ಡ್ ಅವೇ ಅಂತಂದ್ ಹೇಳಿದ್ರೆ ಇವೆರಡು ಸೇರಿ ಒಂದೇ ವರ್ಡ್. ಪಾಸ್ಡ್ ಅವೇ ಅಂತಂದ್ ಹೇಳಿದ್ರೆ ಅವ್ರಿಗೆ ಡೆತ್ ಆಗೈತಿ, ಅಂದ್ರೆ ಸತ್ತೋಗಿದ್ದಾರೆ. ಎಲ್ಲಿ? ಜೈಲ್ ಒಳಗಡೆ. ಇನ್ನ ಜೈಲ್ ಅಂತಂದ್ ಹೇಳಿ. ಸೊ ಡ್ಯೂ ಟು ಹಂಗರ್ ಸ್ಟ್ರೈಕ್. ಹಂಗರ್ ಸ್ಟ್ರೈಕ್ ಅಂತಂದ್ ಹೇಳಿದ್ರೆ ಉಪವಾಸ ಇದ್ದು. ಸೊ ಅಂತ ಪರ್ಸನ್ ಯಾರಂತ ಕೇಳಿದ್ರ ಯಾರಂತಂದ್ ಹೇಳಿದ್ರೆ ಜತಿನ್ ದಾಸ್ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳ್ತೀವಿ? ಜತಿನ್ ದಾಸ್ ಅಂತಂದ್ ಹೇಳ್ತೀವಿ. ಇವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಲಾಹೋರ್ ಜೈಲ್ ಒಳಗಡೆ, ಆ ಟೈಮ್ ಒಳಗಡೆ ಅಲ್ಲಿ ಲಾಹೋರ್ ಜೈಲ್ ಒಳಗಡೆ ಕೈದಿಗಳ ಹಕ್ಕುಗಳಿಗೋಸ್ಕರ. ಯಾವುದಕ್ಕೋಸ್ಕರ ಅಂತಂದ ಹೇಳಿದ್ರೆ ಕೈದಿಗಳ ಹಕ್ಕುಗಳಿಗೋಸ್ಕರ. ಕೈದಿಗಳ ಹಕ್ಕಿಗಳಿಗೋಸ್ಕರ ಏನ್ ಮಾಡ್ತಾರ ಅಂದ್ರ ಅಲ್ಲಿ ಉಪವಾಸ ಇದ್ಬಿಟ್ಟು ಇವರು ಸತ್ತೋಗ್ತಾರ. ಟೋಟಲ್ ಆಗಿ 63 ದಿನ ಉಪವಾಸ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಇದು ಯಾವಾಗ ನಡೀತಿತ್ತು ಅಂದ್ರೆ 1929 ನಡೆದೈತೆ. ಆಮೇಲೆ ನೆಕ್ಸ್ಟ್ ಭಗತ್ ಸಿಂಗ್. ಭಗತ್ ಸಿಂಗ್ ಒಬ್ರು ಏನಂದ್ರೆ ಕ್ರಾಂತಿಕಾರಿ ಅಂತಂದ ಹೇಳ್ತೀವಿ, ರೆವಲ್ಯೂಷನಿಸ್ಟ್ ಅಂತಂದ ಹೇಳ್ತೀವಿ, ಕ್ರಾಂತಿಕಾರಿ. ಸೊ ಇವರಿಗೂ ಕೂಡ ಏನಂದ್ರೆ 1931 ಮಾರ್ಚ್ 23ನೇ ತಾರೀಕು, ಇದು ಇಂಪಾರ್ಟೆಂಟ್. 1931 ಮಾರ್ಚ್ 23ನೇ ತಾರೀಕು ಇವ್ರನ್ನ ಲಾಹೋರ್ ಜೈಲ್ನೊಳಗಡೆ ಇವ್ರನ್ನ ಗಲ್ಲಿಗೇರಿಸ್ತಾರೆ. ಎಲ್ಲಂತಂದ ಹೇಳಿದ್ರೆ ಲಾಹೋರ್ ಜೈಲ್ನೊಳಗಡೆ. ಅಂದ್ರ ಆ ಟೈಮ್ ಒಳಗಡೆ ತುಂಬಾ ದೊಡ್ಡ ಜೈಲ್ ಅಂತಂದ ಹೇಳಿದ್ರೆ ಅಂದ್ರೆ ಸ್ಟ್ರಾಂಗೆಸ್ಟ್ ಜೈಲ್ ಲಾಹೋರ್ ಒಂದು, ಇನ್ನೊಂದು ಅಂಡಮಾನದಲ್ಲಿ ಇರೋದೊಂದು. ಈ ಎರಡು ಜೈಲುಗಳು. ಇನ್ನೊಂದು ಪೂನಾದಲ್ಲಿ ಎರವಾಡ್ ಜೈಲು, ಅಂದ್ರೆ ಬ್ರಿಟಿಷರ್ ಇದ್ದಾಗ. ಇದಾದ ನಂತರ ನೆಕ್ಸ್ಟ್ ಇವ್ರ ಜೊತೆಗೆ ಭಗತ್ ಸಿಂಗ್ ಅವ್ರ ಜೊತೆಗೆ ಇನ್ನು ಯಾರನ್ನ ಗಲ್ಲಿಗೇರಿಸ್ತಾರ ಆ ದಿನ? ಯಾರ್ಯಾರನ್ನಂತಂದ ಹೇಳಿದ್ರೆ ಸುಖದೇವ್ ಅಂತಂದ ಹೇಳಿ. ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಸುಖದೇವ್ ಅಂತಂದ ಹೇಳಿ ಬರ್ತಾರ. ಇವರು ಕೂಡ ಕ್ರಾಂತಿಕಾರಿ. ಇನ್ನೊಬ್ರು ಯಾರಂತಂದ ಹೇಳಿದ್ರೆ ರಾಜ್ಗುರು. ರಾಜ್ಗುರು. ಈ ಮೂರು ಜನರನ್ನ 1931 ಮಾರ್ಚ್ 23ನೇ ತಾರೀಕು ಗಲ್ಲಿಗೇರಿಸ್ತಾರ. ಆಮೇಲೆ ನೆಕ್ಸ್ಟ್ ಬರುವಂತ ವ್ಯಕ್ತಿ ಯಾರಂದ್ರ ಲಾಲಾ ಲಜಪತ್ ರಾಯ್. ಸೊ ಇವ್ರು ಏನಂತಂದ್ರೆ ಇವ್ರನ್ನ ನಾವು ಪಂಜಾಬ್ ಕೇಸರಿ ಅಂತ ಕರಿತೀವಿ. ಏನಂತ ಕರಿತೀವಿ? ಪಂಜಾಬ್ ಕೇಸರಿ ಅಂತಂದ ಹೇಳಿ ಕರಿತೀವಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್, ಇವರು ಸೈಮನ್ ಕಮಿಷನ್ ಅಂತಂದ ಹೇಳಿ ಬರುತ್ತಲ್ಲ, ಸೈಮನ್ ಕಮಿಷನ್ ಬರುತ್ತೆ. ಈ ಸೈಮನ್ ಕಮಿಷನ್ ವಿರುದ್ಧವಾಗಿ, ಸೈಮನ್ ಕಮಿಷನ್ ವಿರೋಧಿ ಹೋರಾಟವನ್ನ ಮಾಡ್ತಾರ. ವಿರುದ್ಧವಾಗಿ ಒಂದು ಚಳುವಳಿಯನ್ನ ಮಾಡ್ತಾರ. ಆ ಚಳುವಳಿ ಒಳಗಡೆ ಲಾಠಿ ಏಟಿಗೆ, ಪೊಲೀಸರ ಲಾಠಿ ಏಟಿಗೆ ಏನಾಗತ್ತಂದ್ರ ಇವ್ರದ್ದು ಡೆತ್ ಆಗತ್ತ, ಲಾಲಾ ಲಜಪತ್ ರಾಯ್ದು. ಆಮೇಲೆ ನೆಕ್ಸ್ಟ್ ಬರುವಂತ ವ್ಯಕ್ತಿ ಯಾರಂದ್ರೆ ಸುಭಾಷ್ ಚಂದ್ರ ಬೋಸ್. ಇವ್ರ ಬಗ್ಗೆ ನಿಮ್ಗೆ ಹೇಳೋದೇ ಬೇಡ, ಯಾಕಂದ್ರೆ ಎಲ್ರಿಗೂ ಗೊತ್ತೈತಿ. ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತಂದ ಹೇಳ್ತೀವಿ. ಸೊ INA ಯನ್ನ ಸ್ಥಾಪನೆ ಮಾಡ್ತಾರ. ಅದಾದ ನಂತರ ಇನ್ನೊಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾರ. ಇವ್ದು ಯಾವ್ದಂದ್ರೆ ಫಾರ್ವರ್ಡ್ ಬ್ಲಾಕ್ ಅಂತಂದೇಳಿ. ಯಾವ್ದು? ಫಾರ್ವರ್ಡ್ ಬ್ಲಾಕ್ ಅಂತಂದ ಹೇಳಿ ಒಂದು ಪಕ್ಷವನ್ನ ಕೂಡ ಇವರು ಸ್ಥಾಪನೆ ಮಾಡ್ತಾರೆ. ಯಾರು? ಸುಭಾಷ್ ಚಂದ್ರ ಬೋಸ್. ನಾವು ಇದನ್ನ INA ಯನ್ನ ಏನಂತ ಕರಿತೀವಿ? ಆಜಾದ್ ಹಿಂದ್ ಫೌಜ್ ಅಂತಂದ ಹೇಳಿ ಕರಿತೀವಿ. ಇದಾದ ನಂತರ ವಿಚ್ ಆರ್ಗನ್. ವಿಚ್ ಅಂತಂದ ಹೇಳಿದ್ರೆ ಯಾವುದು? ಆರ್ಗನ್ ಅಂತಂದ ಹೇಳಿದ್ರೆ ಅಂಗ ಅಂತಂದ ಹೇಳ್ತೀವಿ. ಆಕ್ಟ್ ಆಸ್ ಅ ಪ್ರೊಟೆಕ್ಟರ್ ಆಫ್ ಅ ಫಂಡಮೆಂಟಲ್ ರೈಟ್ಸ್ ಇನ್ ಇಂಡಿಯಾ ಅಂತಂದೇಳಿ. ಈಗ ನೋಡ್ರಿ, ಯಾವ ಅಂಗ ಫಂಡಮೆಂಟಲ್ ರೈಟ್ಸ್ ಗಳಂತಂದ ಹೇಳಿದ್ರ ಮೂಲಭೂತ ಹಕ್ಕುಗಳನ್ನ, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತಂದ ಹೇಳಿದ್ರೆ ಮೂಲಭೂತ ಹಕ್ಕುಗಳು. ಇದನ್ನ ಕಾಪಾಡುವಂತ ಪ್ರೊಟೆಕ್ಟರ್ ಯಾವುದು ಅಂತ ಕ್ವಶನ್ ಕೇಳಿದ್ರೆ ಯಾವ್ದಂತಂದ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಂತಂದ ಹೇಳ್ತೀವಿ. ಯಾವ್ದು? ಇದನ್ನ ಪ್ರೊಟೆಕ್ಟ್ ಮಾಡೋದು ಯಾವ್ದಂದ್ರೆ ಸುಪ್ರೀಂ ಕೋರ್ಟ್. ಈಗ ಯಾವ್ದಾದ್ರು ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 12ರಿಂದ ಹಿಡ್ಕೊಂಡು ಆರ್ಟಿಕಲ್ 35 ಬರ್ತಾವ. ಸೊ ಆರ್ಟಿಕಲ್ 35. ಎಸ್, ಇದ್ರ ಒಳಗಿಂದ ಯಾವ್ದಾದ್ರು ಒಂದು ಆರ್ಟಿಕಲ್ ಏನಾದ್ರು ಧಕ್ಕೆ ಉಂಟಾಯ್ತು, ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಯ್ತು ಅಂತಂದ ಹೇಳಿದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಕೇಸ್ ಅನ್ನ ಅಪ್ಲೈ ಮಾಡಿದ್ವಿ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ರಿಟ್ ಅನ್ನ ಹೊರಡಿಸುತ್ತೆ. ಸೊ ಅದ್ರ ವಿರುದ್ಧವಾಗಿ ಆ ರಿಟ್ ಅನ್ನ ಯಾವ ಆರ್ಟಿಕಲ್ ಮುಖಾಂತರ ಹೊರಡಿಸುತ್ತಂದ್ರ ಆರ್ಟಿಕಲ್ 32 ಮುಖಾಂತರ ಹೊರಡಿಸುತ್ತೆ. ಆಮೇಲೆ ನಾವೆಲ್ಲಾದ್ರೂ ಹೈಕೋರ್ಟ್ ಒಳಗಡೆ ಎಲ್ಲಾದ್ರೂ ನಾವು ಕೇಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ ಅಂದ್ರೆ ಹೈಕೋರ್ಟ್ ಕೂಡ ರಿಟರ್ನ್ ಹೊರಡಿಸುತ್ತ ಆರ್ಟಿಕಲ್ 226 ಅಂಡರ್ ಒಳಗಡೆ. ಈ ಪಾಯಿಂಟ್ಸ್ ಗಳನ್ನ ನೀವು ಪ್ರಾಪರ್ ಆಗಿ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಈ ಆರ್ಟಿಕಲ್ 32 ಡಾಕ್ಟರ್ BR ಅಂಬೇಡ್ಕರ್ ಅವರು, ಯಾರು? BR ಅಂಬೇಡ್ಕರ್ ಅವರು ಏನಂತ ಹೇಳಿದಾರೆ ಅಂದ್ರೆ ಇದನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತಂದೇಳಿ. ಸೊ ಹಾರ್ಟ್ ಅಂಡ್ ಸೋಲ್ ಅಂತಂದೇಳಿ, ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತಂದೇಳಿ. ಹಾರ್ಟ್ ಅಂದ್ರೆ ಹೃದಯ, ಸೋಲ್ ಅಂತಂದ ಹೇಳಿದ್ರೆ ಆತ್ಮ. ಸೊ ಸೋಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತಂದೇಳಿ. ಕಾನ್ಸ್ಟಿಟ್ಯೂಷನ್. ಕ್ಲಿಯರ್? ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ.
ಆಮೇಲೆ ನೆಕ್ಸ್ಟ್ ನಮ್ಮ ದೇಶಕ್ಕೊಬ್ರು ಪ್ರೆಸಿಡೆಂಟ್ ಬೇಕು ಅಂತಂದ ಹೇಳಿ, ನಮ್ಮ ದೇಶಕ್ಕೊಬ್ರು ಪ್ರೆಸಿಡೆಂಟ್ ಬೇಕು ಅಂತಂದ ಹೇಳಿ ಯಾವ ಆರ್ಟಿಕಲ್ ಹೇಳುತ್ತ? ಆರ್ಟಿಕಲ್ 52 ಹೇಳುತ್ತ. ಸೊ ಯಾವುದು? ಆರ್ಟಿಕಲ್ 52. ಹಂಗೆ ನೆನ್ಪಿಟ್ಕೊಡ್ರಿ, ಭಾರತದ ಮೊದಲ ರಾಷ್ಟ್ರಪತಿ, ಫಸ್ಟ್ ಪ್ರೆಸಿಡೆಂಟ್ ಯಾರಂತಂದ ಹೇಳಿದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಂದ ಹೇಳ್ತೀವಿ. ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಎಸ್. ಅದಾದ ನಂತರ ನೆಕ್ಸ್ಟ್ ಪಾರ್ಲಿಮೆಂಟ್ ಅಂದ್ರೆ ಏನು? ಪಾರ್ಲಿಮೆಂಟ್ ಅಂತಂದ ಹೇಳಿದ್ರೆ, ಪಾರ್ಲಿಮೆಂಟ್ ಅಂತಂದ ಹೇಳಿದ್ರೆ ಇದ್ರಲ್ಲಿ ಏನೇನ್ ಬರ್ತಾರ? ಪ್ರೆಸಿಡೆಂಟ್ ಬರ್ತಾರ, ಆಮೇಲೆ ಲೋಕಸಭೆ ಸದಸ್ಯರೆಲ್ಲರೂ ಬರ್ತಾರ, ಆಮೇಲೆ ರಾಜ್ಯಸಭೆ ಸದಸ್ಯರೆಲ್ಲರೂ ಬರ್ತಾರ. ಈ ಮೂರು ಜನರನ್ನ ಸೇರಿಸಿ ನಾವ್ ಏನಂತ ಕರಿತೀವಿ ಅಂದ್ರೆ ಪಾರ್ಲಿಮೆಂಟ್ ಅಂತಂದ ಹೇಳಿ ಕರಿತೀವಿ. ನಿಮಗ್ ಕ್ವಶನ್ ಏನಂತಂದ ಹೇಳಿದ್ರ, ನಮ್ಮ ದೇಶದೊಳಗಡೆ ಎಷ್ಟು ಹೈಕೋರ್ಟ್ಸ್ ಗಳಿದಾವ ಅಂತಂದ ಹೇಳಿ ನನಗ್ ನೀವು ಕಮೆಂಟ್ ಹಾಕ್ಬೇಕು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವೇರ್ ವಾಸ್ ದ ಆಜಾದ್ ಹಿಂದ್ ಫೌಜ್ ಫಾರ್ಮ್ಡ್ ಇನ್ 1942? ಇಂಡಿಯನ್ ನ್ಯಾಷನಲ್ ಆರ್ಮಿ ಫಾರ್ಮ್ ಆಗೈತೆ. ವೇರ್ ಅಂತಂದ ಹೇಳಿದ್ರೆ ಎಲ್ಲಿ? ವೇರ್ ಅಂತಂದ ಹೇಳಿದ್ರೆ ಎಲ್ಲಿ? ಆಜಾದ್ ಹಿಂದ್ ಫೌಜ್ ಫಾರ್ಮ್ಡ್ ಅಂತಂದ ಹೇಳಿದ್ರೆ ಸ್ಥಾಪನೆ ಆಗೋದು. ಎಲ್ಲಿ ಸ್ಥಾಪನೆ ಆಗೈತೆ ಅಂತಂದ ಹೇಳಿದ್ರೆ ಸಿಂಗಾಪುರ್ ಒಳಗಡೆ 1942ರಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಥವಾ ಆಜಾದ್ ಹಿಂದ್ ಫೌಜ್ ಸ್ಥಾಪನೆ ಆಗತ್ತ. ಇದನ್ನ ಸ್ಥಾಪನೆ ಮಾಡಿದವ್ರು ಯಾರಂತಂದ್ರೆ ಇದ್ರ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡ್ತಾರ 1942ರಲ್ಲಿ. ಅದು ಸಿಂಗಾಪುರ್ ಒಳಗಡೆ. ಕ್ಲಿಯರ್? ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಟೋಕಿಯೋ ಅನ್ನೋದು ಏನಂತಂದ ಹೇಳಿದ್ರೆ ಜಪಾನ್ ನ ರಾಜಧಾನಿ. ನೀವು ನಮಗೆ ಹೇಳ್ರಿ ಇವಾಗ ಕಮೆಂಟ್ ಹಾಕ್ರಿ, ಜಪಾನ್ದ ಕರೆನ್ಸಿ ಏನಂತಂದ ಹೇಳಿ ನನಗೊಂದು ಇದು ಹಾಕ್ಬೇಕು ನೀವು. ಅದಾದ ನಂತರ ನೆಕ್ಸ್ಟ್ ಡೆಲ್ಲಿ ಅನ್ನೋದು ನಿಮಗ್ ಗೊತ್ತೈತೆ. ಸೊ 1911ವರೆಗೂ 1911ವರೆಗೂ ನಾನು ಒಂದು ಪಾಯಿಂಟ್ ಅನ್ನ ಹೇಳ್ತೀನಿ ನಿಮ್ಗೆ. ಏನ ಆದ ನಂತರ ನೆಕ್ಸ್ಟ್ ಏನಂದ್ರೆ 1911ಕ್ಕಿಂತ ಮುಂಚೆ ನಮ್ಮ ದೇಶದ ಅಂದ್ರ ಯಾರಿದ್ರು ಅವಾಗ ಆ ಟೈಮ್ ಒಳಗಡೆ ಬ್ರಿಟಿಷರ್ ಇದ್ರಲ್ಲ, ಆ ಟೈಮ್ ಒಳಗಡೆ ಕೋಲ್ಕತ್ತಾ ಏನಂದ್ರೆ ಅದರ ರಾಜಧಾನಿ ಆಗಿತ್ತು. ಅವರೆಲ್ಲ ಏನ್ ಮಾಡ್ಕೊಂಡ್ರೆ ಬ್ರಿಟಿಷರ ಆಳ್ವಿಕೆ ನಡೆಸುವಾಗ ಕೋಲ್ಕತ್ತಾವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡ್ರು. ಬಟ್ ಅದ್ರ 1911ರೊಳಗಡೆ ಏನ್ ಮಾಡ್ತಾರೆ ಅಂದ್ರೆ ಕೋಲ್ಕತ್ತಾದಿಂದ ನಮ್ಮ ದೇಶದ ರಾಜಧಾನಿಯನ್ನ ಡೆಲ್ಲಿಗೆ ಸ್ಥಳಾಂತರ ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ಆ ಟೈಮ್ ಒಳಗಡೆ ಗವರ್ನರ್ ಇರುವಂತವ್ರು ಯಾರಂದ್ರ ಇಂಗ್ಲಿಷ್ ಬ್ರಿಟಿಷರಿಗೆ ಗವರ್ನರ್ ಜನರಲ್ ಯಾರಿದ್ರ ಅಂತಂದ ಹೇಳಿದ್ರ ಲಾರ್ಡ್ ಹಾರ್ಡಿಂಜ್ ಇರ್ತಾನ. ಯಾರಿರ್ತಾರ? ಲಾರ್ಡ್ ಹಾರ್ಡಿಂಜ್ ಅನ್ನೋ ಒಬ್ಬ ಗವರ್ನರ್ ಇರ್ತಾನ. ಅವನ್ ಟೈಮ್ ಒಳಗಡೆ ಇದು ಚೇಂಜಸ್ ಆಗತ್ತ. ಈ ಪಾಯಿಂಟ್ ಅನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಂಡರ್ ವಿಚ್ ಆರ್ಟಿಕಲ್? ವಿಚ್ ಅಂತಂದ ಹೇಳಿದ್ರೆ ಏನು? ಯಾವುದು? ಆರ್ಟಿಕಲ್ ಅಂತಂದ ಹೇಳಿದ್ರ ವಿಧಿ ಅಂತಂದ ಹೇಳ್ತೀವಿ. ಕಾನ್ಸ್ಟಿಟ್ಯೂಷನ್ ಅಂತಂದ ಹೇಳಿದ್ರ ಸಂವಿಧಾನ. ಸಂವಿಧಾನ ಅಲ್ಲ. ಆಮೇಲೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ, ಅಟಾರ್ನಿ ಜನರಲ್ ನಿಮ್ಗೆ ಗೊತ್ತೈತೆ. ಆಮೇಲೆ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್. ಇಲ್ಲಿ ನೋಡ್ರಿ, ಫಸ್ಟ್ ಥಿಂಗ್ ಏನಂತಂದ ಹೇಳಿದ್ರೆ ಅಟಾರ್ನಿ ಜನರಲ್. ಅಟಾರ್ನಿ ಜನರಲ್ ನ ನಾವು ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಮೊದಲ ಕಾನೂನು ಸದಸ್ಯ ಅಂತಂದ ಹೇಳಿ. ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಂತಂದ ಹೇಳಿದ್ರೆ ಅತ್ಯುನ್ನತ ಕಾನೂನು ಅಧಿಕಾರಿ ಯಾರಂತಂದ ಹೇಳಿದ್ರೆ ಫಸ್ಟ್ ಅಟಾರ್ನಿ ಜನರಲ್. ಸೆಕೆಂಡ್ ಯಾರಂತಂದ ಹೇಳಿದ್ರೆ ಸಾಲಿಸಿಟರ್ ಜನರಲ್ ಅಂತಂದ ಹೇಳ್ತೀವಿ. ಸಾಲಿಸಿಟರ್ ಜನರಲ್. ಈ ಅಟಾರ್ನಿ ಜನರಲ್ ನಮ್ಮ ದೇಶಕ್ಕೊಬ್ರು ಬೇಕು. ಆಮೇಲೆ ಅವ್ರನ್ನ ಯಾರು ನೇಮಕ ಮಾಡ್ಬೇಕು? ಪ್ರೆಸಿಡೆಂಟ್ ಅವರು ನೇಮಕ ಮಾಡಬೇಕು ಅಂತಂದ ಹೇಳಿ ಯಾವ ಆರ್ಟಿಕಲ್ ಹೇಳುತ್ತ? ಆರ್ಟಿಕಲ್ 76 ಹೇಳುತ್ತ. ಅಟಾರ್ನಿ ಜನರಲ್ ನ ಯಾರು ನೇಮಕ ಮಾಡ್ತಾರ? ಪ್ರೆಸಿಡೆಂಟ್ ನೇಮಕ ಮಾಡ್ತಾರ. ಸಾಲಿಸಿಟರ್ ಜನರಲ್ ನ ಯಾರು ನೇಮಕ ಮಾಡ್ತಾರ? ಅವ್ರನ್ನು ಕೂಡ ಪ್ರೆಸಿಡೆಂಟೇ ನೇಮಕ ಮಾಡ್ತಾರ. ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ. ಯಾವ ಆರ್ಟಿಕಲ್ ಮುಖಾಂತರ ಅಂದ್ರ ಆರ್ಟಿಕಲ್ 76 ಮುಖಾಂತರ. ಪಾಯಿಂಟ್ ಕ್ಲಿಯರ್? ಈಗ ನೀವು ನನಗ್ ಕಮೆಂಟ್ ಅನ್ನ ಹಾಕ್ರಿ, ಇವಾಗಿನ ಇರುವಂತಹ ಅಟಾರ್ನಿ ಜನರಲ್ ಯಾರಿದಾರ ಅಂತಂದ ಹೇಳಿ, ಆಮೇಲೆ ಸಾಲಿಸಿಟರ್ ಜನರಲ್ ಯಾರಿದಾರ ಅಂತಂದ ಹೇಳಿ ಕ್ವಶನ್ ಬರ್ಬೋದು. ಅದಾದ ನಂತರ ನೆಕ್ಸ್ಟ್ ಆರ್ಟಿಕಲ್ 148 ಐತ್ ನೋಡ್ರಿ. ಆರ್ಟಿಕಲ್ 148 ಏನ್ ಹೇಳತ್ತಂದ್ರ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಹೇಳತ್ತ. CAG ಅಂತಂದ ಹೇಳ್ತೀವಿ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್. ನಮ್ ದೇಶಕ್ಕೊಬ್ರು ಲೆಕ್ಕ ಪರಿಶೋಧಕರಾಗಿ ಒಬ್ರು ಕಂಟ್ರೋಲರ್ ಆಡಿಟರ್ ಜನರಲ್ ಬೇಕು ಅಂತಂದ್ ಹೇಳ್ತಾರ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಆರ್ಟಿಕಲ್ 280 ಏನ್ ಹೇಳತ್ತಂದ್ರ ನಮ್ಮ ದೇಶಕ್ಕೊಂದು ಫೈನಾನ್ಸ್ ಕಮಿಷನ್ ಬೇಕು ಅಂತಂದ ಹೇಳಿ. ಫೈನಾನ್ಸ್ ಕಮಿಷನ್ ತುಂಬಾ ಇಂಪಾರ್ಟೆಂಟ್. ನಮ್ ದೇಶಕ್ಕೊಂದು ಏನ್ ಬೇಕು? ಫೈನಾನ್ಸ್ ಕಮಿಷನ್ ಬೇಕು ಅಂತಂದ ಹೇಳಿ ಹೇಳ್ತಾರೆ. ಈ ಫೈನಾನ್ಸ್ ಕಮಿಷನ್ ದ ಅಧ್ಯಕ್ಷರು ಯಾರಾಗಿರ್ತಾರ ಅಂದ್ರ ಫೈನಾನ್ಸ್ ಮಿನಿಸ್ಟರ್ ಅವರಾಗಿರ್ತಾರ. ಅದಾದ ನಂತರ ಆರ್ಟಿಕಲ್ 72 ಏನ್ ಹೇಳತ್ತಂತಂದ ಹೇಳಿದ್ರ ಕ್ಷಮಾದಾನ ಅಂತಂದ ಹೇಳ್ತೀವಿ. ಕ್ಷಮಾದಾನ ಅಥವಾ ಪಾರ್ಡನಿಂಗ್, ಇಂಗ್ಲಿಷ್ ನಾಗ ಹೇಳ್ಬೇಕಂತಂದ ಹೇಳಿದ್ರ ಪಾರ್ಡನಿಂಗ್ ಅಂತಂದ ಹೇಳ್ತೀವಿ. ಸೊ ಇವಾಗ ಇದು ಜೀವಾವಧಿ ಶಿಕ್ಷೆ ಆಗಿರುತ್ತೆ. ಅವಾಗ ರಾಷ್ಟ್ರಪತಿಯವರು ಏನಂತಂದ ಹೇಳಿದ್ರೆ ಅವರಿಗೆ ಕ್ಷಮಾದಾನವನ್ನ ಮಾಡಬಹುದು ಅಥವಾ ಪಾರ್ಡನಿಂಗ್ ಅನ್ನ ಮಾಡಬಹುದು ಅಂತಂದ ಹೇಳಿ ಆ ಪವರ್ ಯಾರ ಹತ್ರ ಇರುತ್ತೆ? ಪ್ರೆಸಿಡೆಂಟ್ ಹತ್ರ ಇರುತ್ತೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ ವಿಚ್ ಪಾರ್ಟ್? ವಿಚ್ ಅಂತಂದ ಹೇಳಿದ್ರೆ ಯಾವುದು? ಪಾರ್ಟ್ ಅಂತಂದ ಹೇಳಿದ್ರೆ ಭಾಗ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಳಗಡೆ
ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಸ್ ಪಾಲಿಸಿ ಅಂತಂದ ಹೇಳಿ DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಂದ ಹೇಳಿದ್ರ ರಾಜ್ಯ ನಿರ್ದೇಶಕ ತತ್ವಗಳು. ಏನಂತಂದ ಹೇಳ್ತೀವಿ? ರಾಜ್ಯ ನಿರ್ದೇಶಕ ತತ್ವಗಳು. ಯಾವ ಭಾಗದಲ್ಲಿ ಬರ್ತಾವಂತ ಕ್ವಶನ್ ಅನ್ನ ಕೇಳಿದಾರ. ಯಾವ ಭಾಗದಲ್ಲಿ? 4ನೇ ಭಾಗದೊಳಗಡೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಂತಂದ ಹೇಳ್ತೀವಿ. ರಾಜ್ಯ ನಿರ್ದೇಶಕ ತತ್ವಗಳು ಬಂದು 4A ಏನ್ ಬರ್ತಾವ ಅಂದ್ರ ಫಂಡಮೆಂಟಲ್ ಡ್ಯೂಟೀಸ್ ಬರ್ತಾವ, ಮೂಲಭೂತ ಕರ್ತವ್ಯಗಳು ಅಂತಂದ ಹೇಳ್ತೀವಿ. ಮೂಲಭೂತ ಕರ್ತವ್ಯಗಳು ಬರ್ತಾವ ಇಲ್ಲಿ, ನೆನ್ಪಿಟ್ಕೊಡ್ರಿ. ಅದಾದ ನಂತರ ಭಾಗ 3 ಏನ್ ಬರ್ತಾವ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಬರ್ತಾವ, ಮೂಲಭೂತ ಹಕ್ಕುಗಳು ಅಂತಂದ ಹೇಳ್ತೀವಿ. ಮೂಲಭೂತ ಹಕ್ಕುಗಳು ಇದ್ರಲ್ಲಿ ಬರ್ತಾವ. ನೆಕ್ಸ್ಟ್ ಪಾರ್ಟ್ 5 ಏನ್ ಬರುತ್ತಂದ್ರ ನಾವು ಕೇಂದ್ರ ಸರ್ಕಾರ ಅಂತಂದ ಹೇಳ್ತೀವಿ. ಯೂನಿಯನ್ ಗವರ್ಮೆಂಟ್ ಅಂತಂದ ಹೇಳ್ತೀವಿ. ಇದ್ರೊಳಗಡೆ ಪಾರ್ಟ್ 5 ಬರುತ್ತೆ, ಅದ್ರ ರಿಲೇಟೆಡ್ ಎಲ್ಲ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ. ಈ ಮೂಲಭೂತ ಕರ್ತವ್ಯಗಳು ಯಾರ ಕಮಿಟಿ ಅಂಡರ್ ಶಿಫಾರಸಿನ ಮೇರೆಗೆ, ಯಾವ ಕಮಿಟಿ ಅದನ್ನ ಶಿಫಾರಸ್ ಮಾಡತ್ತೆ ಅಂತ ಹೇಳಿ ಕ್ವಶನ್ ಅನ್ನ ಕೇಳ್ತಾರ. ಸ್ವರ್ಣ ಸಿಂಗ್ ಕಮಿಟಿ ಅಂತಂದ ಹೇಳ್ತೀವಿ. ಯಾವುದು? ಸ್ವರ್ಣ ಸಿಂಗ್ ಕಮಿಟಿಯವರ ಶಿಫಾರಸಿನ ಮೇರೆಗೆ ಮೂಲಭೂತ ಕರ್ತವ್ಯಗಳನ್ನ ನಮ್ಮ ಕಾನ್ಸ್ಟಿಟ್ಯೂಷನ್ಸ್ ಒಳಗಡೆ ಸೇರಿಸ್ತಾರ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ವೇರ್ ಇಸ್ ದ ಫೇಮಸ್. ಸೊ ವೇರ್ ಅಂತಂದ ಹೇಳಿದ್ರೆ ಎಲ್ಲಿ ಫೇಮಸ್ ಆಗಿರೋದು? ಅಂಕೋರ್ ವಾಟ್ ವಿಷ್ಣು ಟೆಂಪಲ್ ಅಂತಂದ ಹೇಳ್ತೀವಿ. ತುಂಬಾ ಇಂಪಾರ್ಟೆಂಟ್. ಅಂಕೋರ್ ವಾಟ್ ವಿಷ್ಣು ಟೆಂಪಲ್, ಅಂಕೋರ್ ವಾಟ್ ಟೆಂಪಲ್ ಅಂತಂದ ಹೇಳ್ತೀವಿ. ಇದು ಎಲ್ಲಿ ಐತಿ ಅಂತಂದ ಹೇಳಿ, ಎಲ್ಲೈತೆ ಅಂತಂದ್ರೆ ಕಾಂಬೋಡಿಯಾದೊಳಗಡೆ ಐತೆ. ಎಲ್ಲೈತಪ್ಪ ಅಂತಂದ್ರೆ ಕಾಂಬೋಡಿಯಾದೊಳಗಡೆ ಐತೆ. ಸೊ ಇದನ್ನ ಯಾರು ನಿರ್ಮಾಣ ಮಾಡ್ತಾರ ಅಂತಂದ ಹೇಳಿದ್ರೆ ಸೂರ್ಯವರ್ಮನ್ ಅಂತಂದ ಹೇಳಿ, 2ನೇ ಸೂರ್ಯವರ್ಮನ್ ಅವರು ನಿರ್ಮಾಣ ಮಾಡ್ತಾರ ಆ ಟೈಮ್ ಒಳಗಡೆ. ಸೂರ್ಯವರ್ಮನ್ ಇಂಡಿಯಾದವ್ರ ಆಗಿರ್ಬೋದಲ್ಲ ಇವರು, ಮೇ ಬಿ ಇರಬಹುದು. ನಮಗೆ ಇದಕ್ಕೆ ಅದ ಯುನೆಸ್ಕೋ ಸೈಟ್ ಐತೆ. ಸೊ ಈ ಟೆಂಪಲ್ ಏನಂತಂದ್ರೆ ಯುನೆಸ್ಕೋ ಸೈಟ್. ಒಂದು ಯುನೆಸ್ಕೋದವ್ರು ಏನ್ ಮಾಡಿದಾರೆ ಅಂದ್ರೆ ಅದನ್ನ ವಿಶ್ವ ಪಾರಂಪರಿಕ ತಾಣಗಳಾಗಿ ಮಾಡಿದ್ದಾರೆ. ಅದಾದ ನಂತರ ಇಂಡೋನೇಷ್ಯಾದೊಳಗಡೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡ್ರಿ. ಈ ಇಂಡೋನೇಷ್ಯಾದೊಳಗಡೆ ಸುಮಾತ್ರಾ ಮತ್ತು ಜಾವಾ ಅಂತಂದ ಹೇಳಿ 2 ದ್ವೀಪಗಳು ಬರ್ತಾವ. ಸುಮಾತ್ರಾ ಮತ್ತು ಜಾವಾ ಅಂತಂದ ಹೇಳಿ 2 ದೊಡ್ಡ ದ್ವೀಪಗಳು ಬರ್ತಾವ. ಈ ದ್ವೀಪಗಳಲ್ಲಿ ಈಗ ನೋಡ್ರಿ, ಇದ್ರೊಳಗಡೆ ನಮ್ ಇಂಡಿಯಾದೊಳಗಡೆ ಗೇಂಡಾ ಮೃಗಗಳು ಕಂಡು ಬರ್ತಾವ. ಅವುಗಳನ್ನ ನಾವು ಏನಂತ ಕರಿತೀವಿ? 1 ಹಾರ್ನ್ಡ್ ರೈನೋಸಾರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? 1 ಹಾರ್ನ್ಡ್ ರೈನೋಸಾರ್ಸ್ ಅಂತ ಹೇಳಿ ಕರಿತೀವಿ. ಒಂದು ಕೊಂಬಿನ ಗೇಂಡಾ ಮೃಗಗಳು. ಎಲ್ಲಿ? ಅಸ್ಸಾಂ ಒಳಗಡೆ, ಅಸ್ಸಾಮಿನ ಒಂದು ಕಾಜಿರಂಗ ನ್ಯಾಷನಲ್ ಪಾರ್ಕ್. ಯಾವುದು? ಕಾಜಿರಂಗ ನ್ಯಾಷನಲ್ ಪಾರ್ಕ್ ಒಳಗಡೆ. ಇನ್ನೊಂದ್ ಯಾವ್ದಂದ್ರ ಮಾನಸ ನ್ಯಾಷನಲ್ ಪಾರ್ಕ್. ಇನ್ನೊಂದ್ ಮಾನಸ ನ್ಯಾಷನಲ್ ಪಾರ್ಕ್ ಒಳಗಡೆ ಕಂಡು ಬರ್ತಾವ. ಬಟ್ ಅದ್ರ ಪ್ರಪಂಚದಲ್ಲಿ ಪ್ರಪಂಚದೊಳಗಡೆ ಏಕೈಕ ಪ್ಲೇಸ್ ಅದು ಇಂಡೋನೇಷ್ಯಾ. ಅದರಲ್ಲಿ ಸುಮಾತ್ರಾ ದ್ವೀಪ ಮತ್ತು ಜಾವಾ ದ್ವೀಪಗಳಲ್ಲಿ 2 ಕೊಂಬಿನ ರೈನೋಸಾರ್ಸ್ ಕಂಡು ಬರ್ತಾವ. ಎಲ್ಲೂ ಕಂಡು ಬರಂಗಿಲ್ಲ. ಓನ್ಲಿ 2 ಕೊಂಬಿನ ರೈನೋಸಾರ್ಸ್ ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ ಹೇಳಿದ್ರ ಇಲ್ಲಿ ಮಾತ್ರ ಕಂಡು ಬರ್ತಾವ, ಬೇರೆ ಎಲ್ಲೂ ಕಂಡು ಬರಂಗಿಲ್ಲ. ಅವಕ್ಕೆ 2 ಕೊಂಬುಗಳು ಇರ್ತಾವ. ಈ ರೀತಿ ಒಂದು ಮುಂದ್ಗಡೆ ಈ ತರ ಕೊಂಬಿತ್ತಂತಂದ್ರೆ ಇಂತರ ಹಿಂದ್ಗಡೆ ಇನ್ನೊಂದು ಕೊಂಬಿರುತ್ತೆ. ಇವು ರೈನೋಸಾರ್ಸ್ ಅಂತಂತ ಹೇಳ್ತೀವಿ. ಈ ತರ ಬರ್ತಾವ. ನಮ್ ಇಂಡಿಯಾದಲ್ಲಿ ಯಾವ ತರ ಇದಾವ? ಈ ತರ. ನಮ್ ಇಂಡಿಯಾದಲ್ಲಿ ಏನಂತಂದ್ರೆ ಒಂದ ಕೊಂಬಿಂದದಾವ ಈ ರೀತಿಯಾಗಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಕರೆನ್ಸಿ ಅಂತಂದ ಹೇಳಿ. ಇದ್ರ ನಾಟ್ ಅಂತಂದ ಹೇಳಿದ್ರೆ ಅಲ್ಲ, ಕರೆನ್ಸಿ ಅಲ್ಲ ಅಂತಂದ ಹೇಳಿ. ಎನ್ ಅನ್ನೋದೇನಂತಂದ ಹೇಳಿದ್ರೆ ಒಂದು ಕರೆನ್ಸಿ. ಎನ್ ಅನ್ನೋದೇನಂತಂದ ಹೇಳಿದ್ರೆ ಒಂದು ಕರೆನ್ಸಿ ಅಂತಂದ ಹೇಳ್ತೀವಿ. ಯಾವ ದೇಶದ್ದು? ಜಪಾನ್ ದೇಶದ್ದು. ಅದಾದ ನಂತರ ಡಾಲರ್ ಅಂತಂದ ಹೇಳಿದ್ರೆ ನಾವು ಹೇಳ್ತೀವಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಅದಾದ ನಂತರ ಆಸ್ಟ್ರೇಲಿಯಾ, ಈ ಎಲ್ಲದದ್ದು ಡಾಲರ್ ಬರುತ್ತೆ. ಯೂರೋ ಅಂತಂದ ಹೇಳಿದ್ರೆ ಯುರೋಪಿಯನ್ ಯೂನಿಯನ್ ದೇಶಗಳು, ಯುರೋಪ್ ದೇಶಗಳು ಏನೇನ್ ಬರ್ತಾವಲ್ಲ ಅಲ್ಲಿ ಯೂರೋವನ್ನ ಬಳಸ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾನ್ ಕರೆನ್ಸಿ ಆಪ್ಷನ್ ಏನಂತಂದ ಹೇಳಿದ್ರೆ ಇಸ್ರೋ. ಇಲ್ಲಿ ಡೈರೆಕ್ಟ್ ಆಗಿ ಹಿಂಗ್ ಬಂದೈತೆ, ಇದು ಕೊಡಬಾರ್ದು ಹಿಂಗ. ಇಸ್ರೋ ಅಂತಂದ ಹೇಳಿ. ಇಸ್ರೋ ಅನ್ನೋದೇನಂತಂದ ಹೇಳಿದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತಂದ ಹೇಳ್ತೀವಿ. ಇದು ಒಂದು ಬಾಹ್ಯಾಕಾಶ ಸಂಸ್ಥೆ. ಇದು ನಮ್ ಇಂಡಿಯಾದವ್ರದ್ದು. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಅಂತಂದ ಹೇಳಿದ್ರೆ ಎಲ್ಲೈತೆ ನೀವು ಹಾಕ್ರಿ, ಕಮೆಂಟ್ ಹಾಕ್ರಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಮಾಮ್ ಮಿಷನ್ ಲಾಂಚ್ಡ್ ಬೈ ಇಸ್ರೋದವ್ರು ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಮಾಮ್ ಮಿಷನ್ ಅನ್ನ ಲಾಂಚ್ ಮಾಡ್ತಾರ. ಆ ಮಾಮ್ ಅಂದ್ರೆ ಏನು ಅಂತಂದ್ ಕೇಳಿದ್ರ ಮಾರ್ಸ್ ಆರ್ಬಿಟ್ ಮಿಷನ್ ಅಂತಂದ ಹೇಳಿ. ಮಾರ್ಸ್ ಆರ್ಬಿಟರ್ ಮಿಷನ್ ಎಲ್ಲಿ ಬಂತು? ಇಲ್ಲಿ ನೋಡ್ರಿ, ಮಾರ್ಸ್ ಅಂತಂದ ಹೇಳಿದ್ರ ಮಂಗಳ ಗ್ರಹ. ಮಾರ್ಸ್ ಅಂತಂದ ಹೇಳಿದ್ರೆ ಮಂಗಳ ಗ್ರಹ. ಮಂಗಳ ಗ್ರಹದ ಅಧ್ಯಯನಕ್ಕೋಸ್ಕರ ಒಂದು
ಸ್ಯಾಟಲೈಟ್ ಅನ್ನ ಕಳಿಸ್ತಾರ ಅದನ್ನ ಮಾಮ್ ಅಂತಂದ್ ಹೇಳಿ ಕರಿತೀವಿ ಅಥವಾ ಮಂಗಳಯಾನ ಅಂತಂದ್ ಹೇಳಿ ಕರಿತೀವಿ. ಈ ಎರಡು ಒಂದೇ. ಇದನ್ನ ಯಾವಾಗ ಉಡಾವಣೆ ಮಾಡ್ತಾರ ಅಂತಂದ್ ಹೇಳಿದ್ರೆ 2013ರಲ್ಲಿ ಉಡಾವಣೆ ಮಾಡಿದಾರ. ಯಾವಾಗ ಮಾಡಿದಾರೆ? 2013 ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಯಾವ ವಾಹನವನ್ನ ಬಳಸಿದಾರೆ ಅಂತಂದ್ ಹೇಳಿದ್ರೆ PSLV C-25 ಅನ್ನ ಬಳಸಿದಾರೆ. PSLV C-25 ಅನ್ನ ಬಳಸಿದಾರೆ. ಎಲ್ಲಿಂದ ಹಾರಿಸಿದಾರಪ್ಪ ಅಂತಂದ್ ಹೇಳಿದ್ರೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟ ಅಂತಂದ್ ಹೇಳ್ತೀವಿ. ಈ ಪ್ರದೇಶದಲ್ಲಿ ಆಂಧ್ರ ಪ್ರದೇಶ ಬರುತ್ತೆ. ಈ ಆಂಧ್ರ ಪ್ರದೇಶದ ಒಳಗಡೆ ಶ್ರೀಹರಿಕೋಟ ಅಂತಂದ್ ಹೇಳ್ಬಿಟ್ಟು ಒಂದು ಪ್ರದೇಶ ಬರುತ್ತೆ. ಪುಲಿಕಾಟ್ ಸರೋವರ ಗೊತ್ತೈತಿ, ಆಂಧ್ರ ಪ್ರದೇಶದಲ್ಲಿ ಪುಲಿಕಾಟ್ ಸರೋವರ ಬರುತ್ತೆ. ಈ ಪುಲಿಕಾಟ್ ಸರೋವರಗಳದೊಳಗಡೆ ಒಂದು ದ್ವೀಪ ಬರುತ್ತೆ. ಆ ದ್ವೀಪ ಯಾವ್ದಂದ್ರೆ ಶ್ರೀಹರಿಕೋಟ. ಇಲ್ಲಿಂದ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ರಾಕೆಟ್ ಗಳನ್ನ ಲಾಂಚ್ ಮಾಡ್ತಾರ. ಅದರ ಹೆಸರೇನಂದ್ರ ಸತೀಶ್ ಧವನ್ ಸ್ಪೇಸ್ ಸೆಂಟರ್. ಏನಂತ ಹೇಳ್ತೀವಿ ಇಂಗ್ಲಿಷ್ ನ ಬರೀತೀವಿ ನೋಡ್ರಿ, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತಂದ ಹೇಳಿ, ಬಾಹ್ಯಾಕಾಶ ಕೇಂದ್ರ. ಸೊ ಅಲ್ಲಿಂದ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಮಾಮ್ ಅನ್ನ ಹಾರಿಸ್ಬಿಟ್ಟಿದ್ದಾರೆ. ಅದಾದ ನಂತರ ಆನ್ ವಿಚ್ ಡೇ ಈಸ್ ಇಂಡಿಯನ್ ಏರ್ ಫೋರ್ಸ್ ಡೇ ಸೆಲೆಬ್ರೇಟೆಡ್? ವಿಚ್ ಡೇ ಅಂತಂದ ಹೇಳಿದ್ರೆ ಯಾವ ದಿನ? ಡೇ ಅಂತಂದೈತಿ. ಏರ್ ಫೋರ್ಸ್ ಡೇ ಅಂತಂದ ಹೇಳಿ ಯಾವಾಗ ಆಚರಣೆ ಮಾಡ್ತಾರೆ? 8th ಅಕ್ಟೋಬರ್ ಅನ್ನ. 8th ಅಕ್ಟೋಬರ್ ಅನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಇಂಡಿಯನ್ ಏರ್ ಫೋರ್ಸ್ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತಾರೆ. ಯಾಕಂತಂದ ಹೇಳಿದ್ರೆ 1932ರಲ್ಲಿ 1932 ಅಕ್ಟೋಬರ್ 8ನೇ ತಾರೀಕ ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಂತಂದ ಹೇಳಿ ಸ್ಥಾಪನೆ ಆಗಿತ್ತು. ರಾಯಲ್ ಇಂಡಿಯನ್ ಏರ್ ಫೋರ್ಸ್ ಅಂತಂದ ಹೇಳಿ. ಸೊ ಅದರದ ಸವಿ ನೆನಪಿಗೋಸ್ಕರ ನಾವು 8 ಅಕ್ಟೋಬರ್ ಅನ್ನ ಇಂಡಿಯನ್ ಏರ್ ಫೋರ್ಸ್ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಅದೇ ರೀತಿಯಾಗಿ ಜನವರಿ 15 ನಾವೇನಂತ ಆಚರಣೆ ಮಾಡ್ತೀವಿ? ಆರ್ಮಿ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ. ಆರ್ಮಿ ಡೇ ಯಾದಕ್ಕೋಸ್ಕರ ಅಂತಂದ ಹೇಳಿದ್ರ ಮೌಂಟ್ ಬ್ಯಾಟನ್ ಇಂದ, ಸೊ ಅಲ್ಲಿ ಗವರ್ನರ್ ಜನರಲ್ ಯಾರು ಇರ್ತಾರ, ಮೌಂಟ್ ಬ್ಯಾಟನ್ ಇರ್ತಾರಲ್ಲ, ಅವರಿಂದ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕಾರ್ಯಪ್ಪ, ಜನರಲ್ ಕಾರ್ಯಪ್ಪ ಅವರು ಅಧಿಕಾರವನ್ನ ಹಸ್ತಾಂತರ ಮಾಡ್ಕೋತಾರ ಆರ್ಮಿದು. ಸೊ ಅದಕ್ಕೋಸ್ಕರ ಆರ್ಮಿ ಡೇ ಅಂತಂದೇಳಿ 15th ಜನವರಿ. ನೆಕ್ಸ್ಟ್ ಇನ್ನೊಂದ್ ಬರುತ್ತ 4th ಡಿಸೆಂಬರ್ ನೋಡ್ರಿ. 4th ಡಿಸೆಂಬರ್ ಏನಂತಂದ ಹೇಳಿದ್ರೆ ನೇವಿ ಡೇ ಅಂತಂದ ಹೇಳ್ತೀವಿ. ನೇವಿ ಡೇ ಅಂತಂದ ಹೇಳಿ 4th ಡಿಸೆಂಬರ್ ನ ಆಚರಣೆ ಮಾಡ್ತೀವಿ. ನೆಕ್ಸ್ಟ್ 26th ಜನವರಿಯನ್ನ ನಾವೇನಂತ ಆಚರಣೆ ಮಾಡ್ತೀವಿ? ಗಣರಾಜ್ಯೋತ್ಸವ ದಿನ ಅಂತಂದ ಹೇಳಿ. ಅದೇ ರೀತಿಯಾಗಿ ಜನವರಿ 12 ನಾವೇನಂತ ಆಚರಣೆ ಮಾಡ್ತೀವಿ? ಯೂತ್ ಡೇ ಅಂತಂದ ಹೇಳಿ ಆಚರಣೆ ಮಾಡ್ತೀವಿ, ಯೂತ್ ಡೇ. ಅದಾದ ನಂತರ ನಿಮ್ಗೆ ಸಿಂಪಲ್ ಆಗಿ ಒಂದು ಕ್ವಶನ್. ಈಗ ನಂದು ಹುಟ್ಟದ ಹಬ್ಬ ಏನಂತಂದ್ರೆ ಅದ್ರ ಸೆಪ್ಟೆಂಬರ್ 29. ನಂದು ಹುಟ್ಟಿದ ಹಬ್ಬ ಏನಪ್ಪಾ ಅಂದ್ರ ಸೆಪ್ಟೆಂಬರ್ 29. ಈ ಹುಟ್ಟಿದ ಹಬ್ಬದ ದಿನ ಏನೈತಂತಂದ್ರೆ ಅದ್ರ ಇಂಟರ್ನ್ಯಾಷನಲ್ ಅಂದ್ರೆ ವರ್ಲ್ಡ್ ಹಾರ್ಟ್ ಡೇ ಐತ. ವರ್ಲ್ಡ್ ಹಾರ್ಟ್ ಡೇ. ನಾ ಅದಕ್ಕೋಸ್ಕರ ಎಲ್ರನ್ನ ಲವ್ ಮಾಡ್ತಾನ. ವರ್ಲ್ಡ್ ಹಾರ್ಟ್ ಡೇ. ಓಕೆ, ಅಂದ್ರೆ ವಿಶ್ವ ಹೃದಯ ದಿನ ಅಂತಂದ ಹೇಳ್ತೇವೆ. ಸೇಮ್ ಅದೇ ರೀತಿಯಾಗಿ ನಿಮ್ ದಿನಗಳಂದು ಏನಾದ್ರೂ ವಿಶೇಷತೆ ಐತಾ? ನ್ಯಾಷನಲ್ ಡೇ ಆಗಿರ್ಬೋದು ಅಥವಾ ವರ್ಲ್ಡ್ ಯಾವ್ದಾದ್ರು ಡೇ ಇದ್ರ ನೀವ್ ಏನ್ ಮಾಡ್ಬೇಕಂತಂದ್ರೆ ಕಮೆಂಟ್ ಹಾಕ್ಬೇಕು, ಈಸಿಯಾಗಿ ನೆನ್ಪಿಟ್ಕೊಳ್ಳುವಂಥದ್ದು. ಅದಾದ ನಂತರ ನೆಕ್ಸ್ಟ್ ಬಿಫೋರ್ ಬಿಕಮಿಂಗ್ ದ ಪ್ರೆಸಿಡೆಂಟ್. ಬಿಫೋರ್ ಅಂದ್ರ ಮೊದ್ಲು, ಪ್ರೆಸಿಡೆಂಟ್ ಆಗಕ್ಕಿಂತ ಮುಂಚೆ ದ್ರೌಪದಿ ಮುರ್ಮು ಸರ್ವ್ಡ್ ಆಸ್ ಅ ಗವರ್ನರ್. ದ್ರೌಪದಿ ಮುರ್ಮು ಅವ್ರ ಏನಂದ್ರ ಗವರ್ನರ್ ಆಗಿ ಸರ್ವ್ ಮಾಡಿದಾರ. ಅದು ಯಾವ ರಾಜ್ಯದಲ್ಲಿ ಅಂದ್ರೆ ಜಾರ್ಖಂಡ್ ಒಳಗಡೆ. ದ್ರೌಪದಿ ಮುರ್ಮು ರಾಷ್ಟ್ರಪತಿ ಆಗಕ್ಕಿಂತ ಮುಂಚೆ ಅವರು ಜಾರ್ಖಂಡ್ ಒಳಗಡೆ ರಾಜ್ಯಪಾಲರಾಗಿ ಸೇವೆಯನ್ನ ಸಲ್ಲಿಸಿದಾರ. ಅದಾದ ನಂತರ ಇವಾಗ ದ್ರೌಪದಿ ಮುರ್ಮು ಏನಂತಂದ ಹೇಳಿದ್ರೆ ಎಷ್ಟನೇ ರಾಷ್ಟ್ರಪತಿ? 15ನೇ ರಾಷ್ಟ್ರಪತಿ ಅಂತಂದ ಹೇಳ್ತೀವಿ. ಆಮೇಲೆ ಫಸ್ಟ್ ಟ್ರೈಬಲ್ ವುಮೆನ್ ಪ್ರೆಸಿಡೆಂಟ್ ಇವರು. FIRST, ಫಸ್ಟ್ ಟ್ರೈಬಲ್ ಅಂದ್ರೆ ಬುಡಕಟ್ಟು ಜನಾಂಗದಿಂದ ಬಂದಂತಹ ಮೊದಲ ಮಹಿಳಾ ರಾಷ್ಟ್ರಪತಿ. ಟ್ರೈಬಲ್ ವುಮೆನ್ ಪ್ರೆಸಿಡೆಂಟ್ ಅಂತಂದ ಹೇಳ್ತೀವಿ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ ಕ್ವಶನ್, ಬಿಹಾರದ ರಾಜಧಾನಿ ಯಾವುದು? ಪಾಟ್ನಾ ಅಂತಂದ ಹೇಳ್ತೀವಿ. ಕರೆಕ್ಟ್, ಪಾಟ್ನಾ. ಈ ಪಾಟ್ನಾ ಯಾವ್ದ್ ನದಿ ಮೇಲೆ ಐತೆ? ಗಂಗಾ ನದಿ ಮೇಲೆ ಐತೆ. ಆಮೇಲೆ ಈ ಪಾಟ್ನಾವನ್ನ ಏನಂತ ಕರಿತಾ ಇದ್ರು ಹಿಂದಿನ ಕಾಲದಲ್ಲಿ? ಪಾಟಲಿಪುತ್ರ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಪಾಟಲಿಪುತ್ರ ನಗರ. ಯಾಕಂತಂದ ಹೇಳಿದ್ರೆ ಇದು ಇಂಪಾರ್ಟೆಂಟ್. ಈ ಪಾಟಲಿಪುತ್ರ ಯಾರ್ಯಾರಿಗೆ ರಾಜಧಾನಿ ಆಗಿತ್ತು? ಸರ್, ಮೌರ್ಯರಿಗೆ ರಾಜಧಾನಿ ಆಗಿತ್ರಿ, ಮೌರ್ಯ ರಾಜರಿಗೆ. ಆಮೇಲೆ ಗುಪ್ತರಿಗೆ ಎಲ್ರಿಗೂ ರಾಜಧಾನಿ. ಗುಪ್ತ ರಾಜರು ಎಲ್ರು ಏನಂದ್ರೆ ಪಾಟಲಿಪುತ್ರ ನಗರವನ್ನ ಏನ್ ಮಾಡ್ಕೊಂಡಿದ್ರು? ರಾಜಧಾನಿಯನ್ನಾಗಿ ಮಾಡ್ಕೊಂಡ್ರು. ಬಟ್ ಆದ್ರೆ ಈ ಪಾಟಲಿಪುತ್ರವನ್ನ ನಿರ್ಮಾಣ ಮಾಡಿದಂತಹ ದೊರೆ ಯಾರಂತಂದ ಹೇಳಿದ್ರೆ ಹರ್ಯಂಕ ರಾಜವಂಶದ ಉದಯನ್ ಅಂತಂದ ಹೇಳಿ. ಉದಯನ್ ಅಂತಂದ ಹೇಳಿ ಒಬ್ಬ ರಾಜ ಬರ್ತಾನ. ಅವನ್ ಏನ್ ಮಾಡ್ತಾನಂದ್ರ ಈ ಪಾಟಲಿಪುತ್ರ ನಗರವನ್ನ ಸ್ಥಾಪನೆ ಮಾಡ್ತಾನ. ನೆಕ್ಸ್ಟ್ ನಿಮಗ್ ಕ್ವಶನ್, ಛತ್ತೀಸ್ಗಢದ ರಾಜಧಾನಿ ಯಾವುದು? ನೆಕ್ಸ್ಟ್ ನೋಡ್ರಿ, ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ಒಪೆಕ್? ಒಪೆಕ್ ಅಂತಂದ ಹೇಳಿ ಬರತ್ತ. ಒಪೆಕ್ ಅಂತಂದ ಹೇಳಿದ್ರೆ ಆರ್ಗನೈಜೇಷನ್ ಫಾರ್, ಬರದ್ ಬಿಡ್ತೀನಿ ನೋಡ್ರಿ, ಆರ್ಗನೈಜೇಷನ್ ಫಾರ್
ದ ಪೆಟ್ರೋಲಿಯಂ, ಆರ್ಗನೈಸೇಷನ್ ಫಾರ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತಂದೇಳಿ, ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಸೊ ಅದಕ್ಕೋಸ್ಕರ ಇದನ್ನ ಸಿಂಪಲ್ ಆಗಿ ಏನಂತ ಕರೀತಾರ, OPEC ಅಂತಂದ ಹೇಳಿ ಕರೀತಾರೆ. ಇದರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಅಂತ ಕೇಳಿದ್ರೆ, ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಅಂದ್ರೆ ವಿಯೆನ್ನಾದೊಳಗಡೆ ಬರುತ್ತೆ. ಎಲ್ಲಿ ಬರುತ್ತೆ? ವಿಯೆನ್ನಾದೊಳಗಡೆ ಬರುತ್ತೆ. ಈ OPEC ಅನ್ನ ಯಾವಾಗ ಸ್ಥಾಪನೆ ಮಾಡ್ತಾರ ಅಂದ್ರೆ 1960 ಸ್ಥಾಪನೆ ಮಾಡ್ತಾರ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಅಂದ್ರೆ ತೈಲನ ರೆಪ್ ಮಾಡ್ತಾರ, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅದನ್ನ ಕಂಪ್ಲೀಟ್ ಆಗಿ ಅದ್ರದ್ದು ರೇಟ್ ಎಷ್ಟು, ಆಮೇಲೆ ಎಷ್ಟು ಉತ್ಪಾದನೆ ಮಾಡಬೇಕು, ಎಷ್ಟು ದೇಶಗಳಿಗೆ, ಯಾವ ದೇಶಗಳಿಗೆ ಕಳಿಸ್ಬೇಕಂತಂದ್ ಹೇಳಿ ಎಲ್ಲಾ ಕಂಟ್ರೋಲ್ ಮಾಡುವಂತ ಒಂದು ಆರ್ಗನೈಸೇಷನ್ ಯಾವ್ದಂದ್ರ OPEC ಅಂತಂದ್ ಹೇಳ್ತೀವಿ. ಅದ್ರದ್ದು ಹೆಡ್ ಕ್ವಾರ್ಟರ್ಸ್ ವಿಯೆನ್ನಾದೊಳಗಡೆ ಐತೆ. ಅದಾದ ನಂತರ ನೆಕ್ಸ್ಟ್ ಜಿನೇವಾ ಅಂತಂದ್ ಹೇಳಿದ್ನಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಲಾಸ್ಟ್ ಕ್ಲಾಸ್ ಅಲ್ಲಿ. ಅದಾದ ನಂತರ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಅದಾದ ನಂತರ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಇದ್ರದ್ದೆಲ್ಲ ಹೆಡ್ ಕ್ವಾರ್ಟರ್ಸ್ ಗಳು ಜಿನೇವಾದೊಳಗಡೆ ಬರುತ್ತೆ. ಅದಾದ ನಂತರ ಪ್ಯಾರಿಸ್ ಒಳಗಡೆ ಬರೋದು ಯಾವುದು? ಯುನೆಸ್ಕೋದು, ಯುನೈಟೆಡ್ ನೇಷನ್ಸ್, ಅದು ಯುನೆಸ್ಕೋದ್ ಬರುತ್ತೆ. ಆಮೇಲೆ ನೆಕ್ಸ್ಟ್ UNO, ಯುನೈಟೆಡ್ ನೇಷನ್ ಆರ್ಗನೈಸೇಷನ್, ಅದರದ್ದು ನ್ಯೂಯಾರ್ಕ್ ಅಲ್ಲಿ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬ್ಲೂ ರೆವಲ್ಯೂಷನ್ ಅಂತಂದ್ ಹೇಳ್ಬೋದು. ಬ್ಲೂ ಅಂತಂದ್ ಹೇಳಿದ್ರ ನೀಲಿ, ರೆವಲ್ಯೂಷನ್ ಅಂತಂದ್ ಹೇಳಿದ್ರ ಕ್ರಾಂತಿ, ರೆವಲ್ಯೂಷನ್ ಅಂತಂದ್ ಹೇಳಿದ್ರ ಕ್ರಾಂತಿ ಅಂತಂದ್ ಹೇಳ್ತೀವಿ. ಅಸೋಸಿಯೇಟೆಡ್, ಯಾವ್ದಕ್ ಸಂಬಂಧಪಟ್ಟಿದ್ದು ನೋಡ್ರಿ. ನೀಲಿ ಕಲರ್ ಏನ್ ಕಾಣಿಸುತ್ತೆ ನಾವು ಇಲ್ಲಿ ಚೆಕ್ ಮಾಡಿದಾಗ? ಸರ್ ಫಿಶ್ ಪ್ರೊಡಕ್ಷನ್, ಸಾಗರ ಅಥವಾ ಸಮುದ್ರದಲ್ಲಿ ಪ್ರಾಡಕ್ಟ್ಸ್ ಬರ್ತಾವಲ್ಲ, ಸಾಗರ್ ಪ್ರಾಡಕ್ಟ್ಸ್, ಸಿ ಪ್ರಾಡಕ್ಟ್ಸ್ ಅಂತಂದ್ ಹೇಳ್ತೀವಿ. ಸಿ ಪ್ರಾಡಕ್ಟ್ಸ್ ಗಳಿಗೆ ಹೆಚ್ಚಿಗೆ ಉತ್ಪಾದನೆ ಮಾಡ್ಬೇಕು ಅಂತ ಹೇಳಿ ಒಂದು ರೆವಲ್ಯೂಷನ್ ಆಗತ್ತೆ. ಅದನ್ನ ನಾವು ಬ್ಲೂ ರೆವಲ್ಯೂಷನ್ ಅಂತ ಕರಿತೀವಿ. ಈಗ ನೋಡ್ರಿ, ಪೆಟ್ರೋಲಿಯಂ ಪ್ರೊಡಕ್ಷನ್ ಬಗ್ಗೆ ಒಂದು ರೆವಲ್ಯೂಷನ್ ಬರುತ್ತೆ. ಪೆಟ್ರೋಲಿಯಂ ಯಾವ ಕಲರ್ ಇರುತ್ತೆ ಸರ್? ಬ್ಲಾಕ್ ಕಲರ್ ರೀ. ಪೆಟ್ರೋಲ್ ಡೀಸೆಲ್ ಯಾವ ಕಲರ್ ಇರ್ತಾವ? ಬ್ಲಾಕ್ ಇರ್ತಾವಲ್ಲ, ಅದಕ್ಕೋಸ್ಕರ ಬ್ಲಾಕ್ ರೆವಲ್ಯೂಷನ್ ಅದು. ಆಮೇಲೆ ಅಗ್ರಿಕಲ್ಚರ್ ನೀವು ನೋಡಕ್ ಹೆಂಗ್ ಕಾಣಿಸುತ್ತೆ? ಅಗ್ರಿಕಲ್ಚರ್ ಸರ್ ಗ್ರೀನ್ ಆಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಅದು ಗ್ರೀನ್ ರೆವಲ್ಯೂಷನ್. ಗ್ರೀನ್ ರೆವಲ್ಯೂಷನ್ ಪಿತಾಮಹ ಯಾರು? ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ MS ಸ್ವಾಮಿನಾಥನ್. ಕೇಳ್ಬೋದು ಕ್ವಶನ್, MS ಸ್ವಾಮಿನಾಥನ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಮಿಲ್ಕ್ ಪ್ರೊಡಕ್ಷನ್. ಮಿಲ್ಕ್ ಯಾವ ತರ ಐತೆ? ಮಿಲ್ಕ್ ಯಾವ ತರ ಐತೆ ಅಂತಂದ್ ಹೇಳಿದ್ರೆ ಸರ್ ಬಿಳಿ ಕಲರ್ ಐತ್ರಿ. ಮಿಲ್ಕ್ ಯಾವ ತರ ಇರುತ್ತೆ? ಬಿಳಿ ಕಲರ್ ಇರುತ್ತೆ. ಅದನ್ನ ನಾವು ವೈಟ್ ರೆವಲ್ಯೂಷನ್ ಅಂತಂದ್ ಹೇಳಂಗಿಲ್ಲ, ಶ್ವೇತ ಅಂತಂದ್ ಹೇಳ್ತೀವಿ. ವೈಟ್ ರೆವಲ್ಯೂಷನ್ ಅಂತಂದ್ ಹೇಳ್ತೀವಿ. ಶ್ವೇತ ಕ್ರಾಂತಿ ಕನ್ನಡದಾಗ, ವೈಟ್ ರೆವಲ್ಯೂಷನ್ ಅಂತಂದ್ ಹೇಳಿ ಇಂಗ್ಲಿಷ್ನಾಗ ಅಂತಂದ್ ಹೇಳ್ತೀವಿ. ಆಮೇಲೆ ಅದಕ್ಕೊಂದು ಮಿಷನ್ ಅನ್ನ ಮಾಡ್ತಾರ, ಜಾಸ್ತಿ ಮಿಲ್ಕ್ ಪ್ರೊಡಕ್ಷನ್ ಮಾಡ್ಬೇಕಂತಂದ್ ಹೇಳಿ. ಅದನ್ನ ಆಪರೇಷನ್ ಫ್ಲಡ್ ಅಂತಂದ್ ಹೇಳ್ತೀವಿ, ಆಪರೇಷನ್ ಫ್ಲಡ್ ಅಂತಂದ್ ಹೇಳಿ. ಆಮೇಲೆ ಮಿಲ್ಕ್ ಪ್ರೊಡಕ್ಷನ್ ಪಿತಾಮಹ ಯಾರು ಅಂತಂದ್ ಹೇಳಿದ್ರೆ, ವೈಟ್ ರೆವಲ್ಯೂಷನ್ ಅಥವಾ ಶ್ವೇತಕ್ರಾಂತಿಯ ಪಿತಾಮಹ ಯಾರಂತಂದ್ ಹೇಳಿದ್ರೆ ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತಂದ್ ಹೇಳಿ. ತುಂಬಾ ಇಂಪಾರ್ಟೆಂಟ್, ವರ್ಗೀಸ್ ಕುರಿಯನ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ ಹೆಸರುಗಳನ್ನ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಇನ್ ವಿಚ್ ಇಸ್ ದ ಹೋಲಿ ಸ್ಕ್ರಿಪ್ಚರ್ ಆಫ್ ದ ಸಿಖ್. ಸ್ಕ್ರಿಪ್ಚರ್ ಅಂತಂದ್ ಹೇಳಿದ್ರೆ ಬುಕ್ ಅಂತಂದ್ ಹೇಳ್ಬೋದು, ಅಥವಾ ಅದನ್ನ ನಾವು ಇನ್ನೊಂದ್ ಏನ್ ಹೇಳ್ಬೋದು ಅಂತಂದ್ ಹೇಳಿದ್ರೆ ಗ್ರಂಥ ಅಂತಂದ್ ಹೇಳ್ಬೋದು. ಸ್ಕ್ರಿಪ್ಚರ್ ಅಂತಂದ್ ಹೇಳಿದ್ರೆ ಗ್ರಂಥ. ಯಾರ್ದು? ಸಿಖ್ ಅವ್ರದ್ದು. ಯಾವ್ದು ಅಂತಂದ್ ಹೇಳ್ತೀವಿ? ಗುರು ಗ್ರಂಥ ಸಾಹೇಬ್ ಅಂತಂದ್ ಹೇಳ್ತೀವಿ. ಗುರು ಗ್ರಂಥ ಸಾಹೇಬ್, ಇದು ತುಂಬಾ ಇಂಪಾರ್ಟೆಂಟ್. ಗುರು ಗ್ರಂಥ ಸಾಹೇಬ್ ಏನಂತಂದ್ ಹೇಳಿದ್ರೆ ಸಿಖ್ ಧರ್ಮದ ಪವಿತ್ರ ಗ್ರಂಥ ಅಂತಂದ್ ಹೇಳ್ತೀವಿ. ಅದಾದ ನಂತರ ನಮ್ಗೆ ಉಳಿದದ್ದೆಲ್ಲ ಬೇಡ. ರಾಮಾಯಣ ಗೊತ್ತೈತಿ, ಇದನ್ನ ಬರ್ದವ್ರು ಯಾರು? ವಾಲ್ಮೀಕಿ. ಆಮೇಲೆ ನೆಕ್ಸ್ಟ್ ಮಹಾಭಾರತವನ್ನ ಬರ್ದಾರ ಯಾರು? ವ್ಯಾಸ ಮಹರ್ಷಿಗಳು ಅಂತಂದ್ ಹೇಳ್ತೀವಿ. ಎಸ್, ಅವೆಲ್ಲ ನಮ್ಗ ಸಾಕು, ಅಷ್ಟೇ ಡಿಸ್ಕಷನ್ ಮಾಡೋಣ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಈ ಗುರು ಗ್ರಂಥ್ ಸಾಹೇಬನ್ನ ಬರೆದವ್ರ ಯಾರಂತಂದ್ ಹೇಳಿದ್ರೆ 5ನೇ ಗುರು ಆದಂತಹ ಗುರು ಅರ್ಜುನ್ ದೇವ್ ಅಂತಂದ್ ಹೇಳ್ತೀವಿ. ಸಿಖ್ಖರ 5ನೇ ಗುರು, ಗುರು ಅರ್ಜುನ್ ದೇವ್ ಅವ್ರ ಏನ್ ಮಾಡ್ತಾರಂದ್ರ ಈ ಗ್ರಂಥವನ್ನ ರಚನೆ ಮಾಡ್ತಾರ. ಆಮೇಲೆ ಸಿಖ್ ಧರ್ಮದ ಸ್ಥಾಪಕರು ಯಾರು? ಗುರು ನಾನಕ್ ಅಂತಂದ್ ಹೇಳ್ತೀವಿ. ಯಾರಂತಂದ್ ಹೇಳಿದ್ರೆ ಗುರು ನಾನಕ್. ಗುರು ನಾನಕ್ ಏನಂತಂದ್ ಹೇಳಿದ್ರೆ ಸಿಖ್ ಧರ್ಮದ ಸ್ಥಾಪಕರಾಗ್ತಾರ. ಅದಾದ ನಂತರ ಈ ಗುರು ಅರ್ಜುನ್ ದೇವ್ ಯಾರಿಗೆ? ಶಹಜಹಾನ್ಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾನ ಅಂತಂದ್ ಹೇಳಿ ತಿಳ್ಕೊಂಡು ಯಾರು? ಜಹಾಂಗೀರ್ ಇದ್ದವ ಏನ್ ಮಾಡ್ತಾ ಅಂತಂದ್ ಹೇಳಿದ್ರ ಅವ್ರನ್ನ ಗಲ್ಲಿಗೇರಿಸ್ತಾನ. ಈ ಪಾಯಿಂಟ್ ಒಂದನ್ನ ನೆನ್ಪಿಟ್ಕೊಡ್ರಿ. ಅದಾದ ನಂತರ ಇನ್ನೊಬ್ರು ಗುರು ಬರ್ತಾರ, ಗುರು ತೇಜ್ ಬಹದ್ದೂರ್ ಅಂತಂದ್ ಹೇಳಿ. ಗುರು ತೇಜ್ ಬಹದ್ದೂರ್ ಅಂತಂದ್ ಹೇಳಿ ಬರ್ತಾರ. ಎಷ್ಟನೇವ್ರು ಇವರು? 9ನೇವರು. ಗುರು ತೇಜ್ ಬಹದ್ದೂರ್. ಇವರು ಕೂಡ ಏನಂತಂದ್ ಹೇಳಿದ್ರ, ಇವರು ಮೊಘಲರ ವಿರುದ್ಧವಾಗಿ ಒಂದು ಸೈನ್ಯವನ್ನ ಕಟ್ತಿದಾರ ಅಂತಂದ್ ಹೇಳ್ಬಿಟ್ಟು ಔರಂಗಜೇಬ್, ಯಾರಂತಂದ್ ಹೇಳಿದ್ರ ಔರಂಗಜೇಬ್ ಅಂತಂದ್ ಹೇಳ್ತೀವಿ. ಔರಂಗಜೇಬ್ ಇದ್ದ ಏನ್ ಮಾಡ್ತಾನಂದ್ರೆ ಇವ್ರನ್ನ ಗಲ್ಲಿಗೇರಿಸ್ತಾನ. ಇದು ಪಾಯಿಂಟ್ ಕ್ಲಿಯರ್. ಅದಾದ ನಂತರ ಕೊನೆಯ ಗುರು ಆದಂತಹ ಗುರು ಗೋವಿಂದ್ ಸಿಂಗ್ ಅಂತಂದ್ ಹೇಳಿ, ಗುರು ಗೋವಿಂದ್ ಸಿಂಗ್ ಅಂತಂದ್ ಹೇಳಿ ಬರ್ತಾರ. ಇವ್ರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಇವ್ರು ತೇಜ್ ಬಹದ್ದೂರ್ ಅವ್ರ ಮಗ.
ಇವರೊಂದು ಖಾಲ್ಸಾ ಸೈನ್ಯವನ್ನ ಸ್ಥಾಪನೆ ಮಾಡ್ತಾರ. ಯಾವ ಸೈನ್ಯವನ್ನ ಸ್ಥಾಪನೆ ಮಾಡ್ತಾರ? ಖಾಲ್ಸಾ ಸೈನ್ಯವನ್ನ ಸ್ಥಾಪನೆ ಮಾಡ್ತಾರ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ದ ಲೇಟೆಸ್ಟ್ ಕರೆನ್ಸಿ ಆಫ್ ಜಿಂಬಾಬ್ವೆ? ಜಿಂಬಾಬ್ವೆ ಲೇಟೆಸ್ಟ್ ಕರೆನ್ಸಿ ಯಾವ್ದಂತಂದ್ ಹೇಳಿದ್ರೆ ಯಾವ್ದಂತಂದ್ ಹೇಳ್ತೀವಿ? ಜಿಂಬಾಬ್ವೆ ಗೋಲ್ಡ್ ಅಂತಂದ್ ಹೇಳ್ತೀವಿ. ಜಿಂಬಾಬ್ವೆ ಗೋಲ್ಡ್ ಅನ್ನೋದೇನಂತಂದ್ ಹೇಳಿದ್ರೆ ಜಿಂಬಾಬ್ವೆ ದೇಶದ ಪ್ರಸ್ತುತ ಕರೆನ್ಸಿ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇಲ್ಲೊಂದ್ ಬಂತ್ ನೋಡ್ರಪ್ಪ, ಇದನ್ನ ಪ್ರೊನೌನ್ಸಿಯೇಷನ್ ಮಾಡಂಗಿಲ್ಲ, ನೀವ್ ಏನೇನೋ ಅನ್ಕಂತಾರೆ. ಎಸ್, ಅದೆಲ್ಲ ಬಿಡ್ರಿ. ಇದು ರಾಂಡ್ ಅನ್ನೋದೇನಂತಂದ್ ಹೇಳಿದ್ರ ಯಾವ ದೇಶದ ಕರೆನ್ಸಿ ಆಗತ್ತ? ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದ ಕರೆನ್ಸಿ ಯಾವ್ದಂತಂದ್ ಹೇಳಿದ್ರೆ ಇದಾಗತ್ತ. ಅದಾದ ನಂತರ ಪೌಂಡ್ ಏನಂತಂದ್ ಹೇಳಿದ್ರ ಯುನೈಟೆಡ್ ಕಿಂಗ್ಡಮ್. ಸೊ ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್ ಅಂದ್ರೆ ಕರೆನ್ಸಿ ಯಾವ್ದಂದ್ರ ಪೌಂಡ್ ಅಂತಂದ್ ಹೇಳ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡ್ರಿ, ಲಿಯೋನಲ್ ಮೆಸ್ಸಿ ಅವರು ಯಾವ ಆಟಕ್ಕೆ, ವಿಚ್ ಸ್ಪೋರ್ಟ್ ಅಂತಂದ್ ಹೇಳಿ, ಸ್ಪೋರ್ಟ್ ಲಿಯೋನಲ್ ಮೆಸ್ಸಿ ಅಸೋಸಿಯೇಟೆಡ್ ಅಂದ್ರೆ ಏನ್ ಹೇಳ್ಬೇಕು? ಫುಟ್ಬಾಲ್ ಅಂತಂದ್ ಹೇಳ್ಬೇಕು. ಯಾವ್ದಕ್ಕ? ಫುಟ್ಬಾಲ್ಗೆ ಸಂಬಂಧಪಟ್ಟಂತವ್ರು. ಅದೇ ರೀತಿಯಾಗಿ ಇನ್ನೊಬ್ಬರು ಫುಟ್ಬಾಲ್ ದಿಗ್ಗಜ ಯಾರ ಅಂತಂದ್ ಹೇಳಿದ್ರೆ ರೊನಾಲ್ಡೋ ಅಂತಂದ್ ಹೇಳ್ತೀವಿ. ಯಾರು? ರೊನಾಲ್ಡೋ. ಇವರೆಲ್ಲ ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ರೀಸೆಂಟ್ ಆಗಿ ಏನಂತಂದ್ ಹೇಳಿದ್ರೆ 2026ರಲ್ಲಿ ಒಂದು ವರ್ಲ್ಡ್ ಕಪ್ ನಡೀತು. ಸೊ ಫುಟ್ಬಾಲ್ ಅದನ್ನ ಯಾರು ಗೆದ್ದಿದಾರ ಅಂತಂದ್ ಹೇಳ್ರಿ? ಯಾರು ಗೆದ್ದಾರ ಅಂತಂದ್ ಹೇಳಿದ್ರೆ ಸ್ಪೇನ್ ದೇಶದವ್ರು ಗೆದ್ದಿದಾರ. ನಾನ ಹೇಳ್ಬಿಡ್ತೀನಿ ಅದನ್ನು ಕೂಡ. ಅದಾದ ನಂತರ ನೆಕ್ಸ್ಟ್ ನಾವು ನೋಡೋಣ ಈಗ ಕೆಲವೊಂದು ಕ್ವಶನ್ಸ್ಗಳು. ನಾನು ತುಂಬಾ ಟಫ್ ಆಗಿರೋದು ಹೇಳ್ತೀನಿ. ಕ್ರಿಕೆಟ್ಗೆ ಸಂಬಂಧಪಟ್ಟವರು MS ಧೋನಿ, ಗೌತಮ್ ಗಂಭೀರ್, ವಿರಾಟ್ ಕೊಹ್ಲಿ, ಅದಾದ ನಂತರ KL ರಾಹುಲ್, ಯುವರಾಜ್ ಸಿಂಗ್, ಕಪಿಲ್ ದೇವ್, ಸೌರವ್ ಗಂಗೂಲಿ, ಇವರೆಲ್ಲ ಏನಂತಂದ್ ಹೇಳಿದ್ರೆ ಕ್ರಿಕೆಟ್ಗೆ ಸಂಬಂಧಪಟ್ಟವರು. ಅದಾದ ನಂತರ ಟೆನ್ನಿಸ್ಗೆ ಸಂಬಂಧಪಟ್ಟವರು. ಟೆನ್ನಿಸ್ಗೆ ಯಾರು ಸಂಬಂಧಪಡ್ತಾರ? ಒಬ್ರು ಯಾರಂತಂದ್ ಹೇಳಿದ್ರೆ ಲಿಯಾಂಡರ್ ಫೇಸ್ ಅಂತಂದ್ ಹೇಳಿ ಬರ್ತಾರೆ. ಯಾರಂತಂದ್ ಹೇಳಿದ್ರೆ ಲಿಯಾಂಡರ್ ಫೇಸ್. ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ ಮಹೇಶ್ ಭೂಪತಿ ಅಂತಂದ್ ಹೇಳಿ ಬರ್ತಾರ. ಆಮೇಲೆ ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ ಸಾನಿಯಾ ಮಿರ್ಜಾ. ಅದಾದ ನಂತರ ಸೈನಾ ನೆಹ್ವಾಲ್ ಅಂತಂದ್ ಹೇಳಿ ಇವರೆಲ್ಲ ಬರ್ತಾರ. ನೆಕ್ಸ್ಟ್ ಇನ್ನೊಂದು ಬರುತ್ತಲ್ಲ ಬ್ಯಾಡ್ಮಿಂಟನ್ ಅಂತಂದ್ ಹೇಳಿ. ಬ್ಯಾಡ್ಮಿಂಟನ್, ಈ ಬ್ಯಾಡ್ಮಿಂಟನ್ಗೆ ಯಾವ್ಯಾವ ಆಟಗಾರರು ತುಂಬಾ ಫೇಮಸ್ ಇದಾರ ಅಂತಂದ್ ಹೇಳಿ ನೀವು ನನಗೆ ಕಮೆಂಟ್ ಅನ್ನು ಹಾಕ್ಬೇಕು. ಆ ಕ್ವಶನ್ಸ್ ಗಳನ್ನ ನಿಮಗ್ ಕೇಳಬಹುದು. ಸೊ ಅದಾದ ನಂತರ ನೆಕ್ಸ್ಟ್ ಕ್ಲಾಸ್ ಅನ್ನ ಕಂಟಿನ್ಯೂ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ. ಜೈ ಹಿಂದ್.